ಚಿಕನ್ ದಮ್ ಬಿರಿಯಾನಿ ಯಾವ ರೀತಿ ಮಾಡಿ ತೋರಿಸ್ತೀನಿ ಇವತ್ತು. ಕೋಕೋನಟ್ ಆಯಿಲ್ ಹಾಕಬೇಕು, ಫ್ರೈ ಮಾಡಬೇಕು, ಕೆಂಪು ಆಗುವ ತನಕ ಫ್ರೈ ಮಾಡ್ತಿರ್ಬೇಕು. ಕೆಂಪಾಗ್ತಾ ಬಂತು ಈರುಳ್ಳಿ, ಚಿಕನ್ ಹಾಕ್ಬೇಕೀಗ. ಚಿಕನ್ ಹಾಕಿ ಆಯಿತು, ಮಸಾಲೆ ಸ್ವಲ್ಪ ಹಾಕಬೇಕು, ಬಿರಿಯಾನಿ ಮಸಾಲೆ ಹಾಕಬೇಕು. ಈಗ ಒಂದು ಪ್ಯಾಕೆಟ್ ಹಾಕಿ ಖಾರದ ಹುಡಿ ಹಾಕಬೇಕು, ಚಕ್ಕೆ ಲವಂಗ ಹಾಕಬೇಕು, ಪಲಾವ್ ಎಲೆ ಹಾಕಬೇಕು, ಧನ್ಯ, ಜೀರಿಗೆ, ಪೆಪ್ಪರ್ ಹುಡಿ ಮಾಡಿಟ್ಟಿದ್ದೇನೆ ಈಗ ಹಾಕಬೇಕು. ಹಸಿಮೆಣಸಿನಕಾಯಿ ಹಾಕಬೇಕು, ಮೊಸರು ಹಾಕಬೇಕು, ಕೊತ್ತಂಬರಿ ಸೊಪ್ಪು ಹಾಕಬೇಕು, ಸ್ವಲ್ಪ ಫ್ರೈಡ್ ಆನಿಯನ್ ಹಾಕಬೇಕು. ಈಗ ಮಿಕ್ಸ್ ಮಾಡಬೇಕು. ಸ್ವಲ್ಪ ಉಪ್ಪು, ಮಿಕ್ಸ್ ಮಾಡಿ ಆಯಿತು. 2 ಗಂಟೆ ಹಾಗೆ ಇಡಬೇಕು. 3 ಟೊಮೆಟೊ ತಗೊಂಡಿದ್ದೀನಿ, ಈಗ ಗ್ರೈಂಡ್ ಮಾಡಬೇಕು, ನೀರು ಹಾಕ್ಲಿಕ್ಕಿಲ್ಲ. 2 ಗಂಟೆ ಆಯಿತು. ಈಗ ಚಿಕನ್ ಫ್ರೈ ಮಾಡಬೇಕು. ಚಿಕನ್ ಫ್ರೈ ಮಾಡಿ ಆಯಿತು. ಚಿಕನ್ ಫ್ರೈ ಮಾಡಿ ಇಟ್ಕೊಂಡು ಅದೇ ಆಯಿಲ್ ಯೂಸ್ ಮಾಡ್ತಿದ್ದೇನೆ. ಟೊಮೆಟೊ ಪೇಸ್ಟ್ ಹಾಕ್ತಿದ್ದೇನೆ. ಈಗ ಚಿಕನ್ ಫ್ರೈಗೆ ಮಿಕ್ಸ್ ಮಾಡಿಟ್ಕೊಂಡು ಉಳ್ಳಿಟ್ಟ ಮಸಾಲೆಯನ್ನು ಹಾಕ್ತಿದ್ದೇನೆ. ಈಗ ಉಪ್ಪು ಹಾಕಬೇಕೀಗ, ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕೀಗ, ಸ್ವಲ್ಪ ಅರಿಶಿನ ಹಾಕಬೇಕು. ಫ್ರೈ ಮಾಡಿಟ್ಟಿದ್ದೇನೆ, ಈಗ ಹಾಕಬೇಕು. ಮಿಕ್ಸ್ ಮಾಡಬೇಕು. ಐದು ನಿಮಿಷ ಕುದಿ ಬರಬೇಕು. ತುಪ್ಪ ಹಾಕಿದ್ದೇನೆ. ಚಿಕನ್ ದಮ್ಬಿಗೆ ಇಡ್ತಿದ್ದೇನೆ, ದಮ್ ಬಿರಿಯಾನಿ ಮಾಡ್ತಿದ್ದೇನೆ. ಚಿಕನ್ ಬೇಯಿಸಿಟ್ಟು ಅನ್ನವನ್ನು ಹಾಕಿದ್ದೇನೆ. ಬಾಸುಮತಿ ರೈಸ್ ತಗೊಳ್ಳಿದ್ದೇನೆ ನಾನು. ಫ್ರೈಡ್ ಆನಿಯನ್ಸ್ ಹಾಕಬೇಕು, ಕೊತ್ತಂಬರಿ ಸೊಪ್ಪು ಹಾಕಬೇಕೀಗ. ಗ್ಯಾಸ್ ಲೋ ಫ್ಲೇಮಲ್ಲಿ ಇಡಿ. ಮಸಾಲೆ ಹಾಕಬೇಕೀಗ. ರೈಸ್ ಹಾಕ್ತಿದ್ದೇನೆ. ಈಗ ನಿಮ್ಗೆ ಎಷ್ಟು ಲೇಯರ್ ಬೇಕು ಅಷ್ಟು ಮಾಡಿ, ನಾವು 3 ಲೇಯರ್ ಮಾಡಿದ್ದೇವೆ. ತುಪ್ಪ ಹಾಕಿದಷ್ಟು ತುಂಬ ಚೆನ್ನಾಗಿ ಆಗುತ್ತೆ ಬಿರಿಯಾನಿ. ಫ್ರೈಡ್ ಆನಿಯನ್ಸ್ ಹಾಕ್ತಿದ್ದೇನೆ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೇನೆ. ಕಲ್ಲರ್ ಮುಚ್ಚಳ ಮುಚ್ಚಬೇಕು. ಹೀಗೆ ಭಾರವಾದ ಪಾತ್ರೆ ಇಡಬೇಕು. 5 ನಿಮಿಷ ಹೀಗೆ ಇರಬೇಕು. ಚಿಕನ್ ದಮ್ ಬಿರಿಯಾನಿ ರೆಡಿ ಆಯಿತು. ರಮೇಶ್ ಶೆಟ್ಟಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.